ನೋಡಿ ಫ್ರೆಂಡ್, ಬೀಟ್ರೂಟ್ ಹಸಿದು ಬೇಯಿಸಲ್ಲ, ಇದನ್ನೆಲ್ಲ ಒಗ್ಗರಣೆ ಮಾಡಿ ಬೀಟ್ರೂಟ್ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ತುರಿದ್ಬಿಟ್ಟು ನೀಟಾಗಿ ಇದನ್ನು ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಉದ್ದಿನಬೇಳೆ, ಸಾಸಿವೆ, ಜೀರಿಗೆ. ಫಸ್ಟು ಸಾಸಿವೆ ಹಾಕ್ತೀನಿ. ಕರಿಬೇವು ಹಾಕಬೇಕಿತ್ತು, ಕರಿಬೇವು ತಂದಿಲ್ಲ, ಸಾರಿ. ಸಾಸಿವೆ ಹಾಕಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಆಮೇಲೆ ಉದ್ದಿನಬೇಳೆ ಹಾಕ್ತೀನಿ. ಕಾಯ್ತಾ ಇದೆ ನೋಡಿ. ನೀವೊಂದು ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಇರುತ್ತೆ. ಪ್ರತಿಯೊಂದು ಮಾಡ್ಬೋದು. ಮೂಲಂಗಿಲಿ ಮಾಡ್ಬೋದು, ನೌಕಲಲ್ಲಿ ಮಾಡ್ಬೋದು, ಕ್ಯಾರೆಟಲ್ಲೂ ಕೂಡ ಇದೇ ಥರ ಮಾಡ್ಬೋದು. ಬಟ್ ನಾನಿವತ್ತು ಬೀಟ್ರೂಟಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕೋಣ. ನಾನು ಖಾರ ಜಾಸ್ತಿ ತಿನ್ನಲ್ಲ, ಸ್ವಲ್ಪನೇ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ, ನಿಮ್ಗೆ ಎಷ್ಟು ನೀವೇನಾದರೂ ಖಾರ ತಿಂತೀವಿ ಅಂದರೆ ಜಾಸ್ತಿನೇ ಹಾಕೊಳ್ಳಿ, ಅದರಲ್ಲೇನಿಲ್ಲ. ಈರುಳ್ಳಿ ಹಾಕೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಪ್ಲೀಸ್ ಕಮೆಂಟ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಯಾವ ಥರ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಂತೆಂಥ ವಿಡಿಯೋ ಮಾಡೋರಿಗೆ ಕಮೆಂಟು ಶೇರು ಮಾಡ್ತೀರಾ. ನನಗೊಂಚೂರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಕಡೆಯಿಂದ ರಿಕ್ವೆಸ್ಟು, ನೀವು ಹೆಲ್ಪ್ ಮಾಡಿ ಅಂತೇಳಿ, ಸರಿನಾ? ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕೋದು. ಉಪ್ಪು ಹಾಕಿ ಸ್ವಲ್ಪನೇ ಹಾಕ್ಕೊಳ್ಳೋಣ, ಬೇಕು ಅಂದರೆ ಹಾಕ್ಕೊಳ್ಳೋಣ. ಉಪ್ಪಾದರೆ ತಿನ್ನೋಕ್ಕಾಗೋದಿಲ್ಲ. ಚೆನ್ನಾಗಿದಾಯ್ತಲ್ವ? ಇವಾಗ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋಣ. ಇವಾಗ ಗ್ಯಾಸ್ನ ಆಫ್ ಮಾಡೋಣ. ಇದೇ ಬಿಸಿಲೇ ಕೊಬ್ಬರಿ ತುರಿನ